ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೆಳೆಯ, ನಿನ್ನ ಮತ್ತೊಂದ್ಸರ್ತಿ ಹೀರೋ ಅಂತ ಪ್ರೂವ್ ಮಾಡ್ಬಿಟ್ಟೆ ಕಣ. ಮಕ್ಕಳಿಲ್ಲ ಅಂತ ಎಲ್ರು 2ನೇ ಮದುವೆ 3ನೇ ಮದುವೆ ಆಗ್ತಾರೆ. ಜೀವನ ಅಂದ್ರೆ ಅದಲ್ಲ ಇದು ಅಂತ ತೋರಿಸ್ಬಿಟ್ಟು ಅವ್ರಿಗೆಲ್ಲ ನೀನು ರೋಲ್ ಮಾಡ್ಲಾಗ್ಬಿಟ್ಟಲ್ಲೋ. ಇಂಥ ಒಳ್ಳೆ ಆಲೋಚನೆಗಳು ನಿನಗ್ ಮಾತ್ರ ಬರಕ್ ಸಾಧ್ಯ ಕಣ. ಇಂಥ ಒಳ್ಳೆ ಗುಣ ಇರೋ ಸರ್ವಗುಣ ಸಂಪನ್ನ ಮರ್ಯಾದಾ ಪುರುಷೋತ್ತಮ ನನ್ನ ಗೆಳೆಯ ಅಂತ ತುಂಬಾ ಹೆಮ್ಮೆ ಆಗ್ತಾ ಇದೆ. ಅದ್ರಲ್ಲಿ ಏನೋ ಇದೆ? ಏನಿಲ್ಲ ಅಂತ ಕೇಳು, ತುಂಬಾ ವಿಷಯ ಇದೆ ನೋಡು. ಮಗು ಅನ್ನೋದು ಒಂದು ಹೆಣ್ಣಿಗೆ ಮಮತೆ, ಬಯಕೆ, ಆಸೆ. ಆದ್ರೆ ಗಂಡಿಗೆ ಅದು ಪ್ರತಿಷ್ಠೆ. ಗಂಡು ಏನ್ ಬೇಕಾದ್ರೂ ಒಪ್ಕೊಂಡ್ಬಿಡ್ತಾನಪ್ಪ. ಆದ್ರೆ ತನಗೆ ಮಕ್ಕಳಾಗ್ತಿಲ್ಲ ಅನ್ನೋ ಸತ್ಯನ ಮಾತ್ರ ಯಾವುದೇ ಕಾರಣಕ್ಕೂ ಅವನು ಒಪ್ಕೊಳ್ಳೋದಿಲ್ಲ. ಈ ಸಮಸ್ಯೆ ಅನ್ನೋದು ಗಂಡಿಗಿರ್ಲಿ ಹೆಣ್ಣಿಗಿರ್ಲಿ ಅದು ಸರ್ವೇ ಸಾಮಾನ್ಯ. ಅದು ಯಾರಿಗೆ ಬೇಕಾದ್ರೂ ಬರ್ಬೋದು ಅಂತ ಒಪ್ಕೊಳ್ಳೋದೇ ಇಲ್ಲ. ತನ್ನಲ್ಲಿ ಏನೋ ಕೊರತೆ ಇದೆ, ಸಮಸ್ಯೆ ಇದೆ ಅನ್ನೋದನ್ನ ಪ್ರಪಂಚ ಗೊತ್ತಾಗೋದಕ್ಕೆ ಬಿಡೋದಿಲ್ಲ. ಅದು ಅವನಿಗೆ ಅವಮಾನ, ತನ್ನ ಗಂಡಸ್ತನಕ್ಕೆ ಅವಮಾನ. ಅದನ್ನ ಮರ್ಯಾದೆ ಪ್ರಶ್ನೆ ಅನ್ನೋ ತರ ಟ್ರೀಟ್ ಮಾಡ್ತಾನೆ. ಎಷ್ಟೋ ಸರ್ತಿ ನಮ್ದೇ ಫಾಲ್ಟ್ ಇದ್ರು ಅದನ್ನ ಹೆಣ್ಮಕ್ಳ ಮೇಲೆ ಹಾಕಿ ಬಂಜೆ ಅಂತ ಹಣೆಪಟ್ಟಿ ಹಾಕ್ಬಿಡ್ತಾರೆ. ಇನ್ಫ್ಯಾಕ್ಟ್ ಸಮಸ್ಯೆ ಅನ್ನೋದು ದೊಡ್ಡದಲ್ಲಪ್ಪ, ಅದನ್ನ ಒಪ್ಕೊಳ್ಳದೆ ಇರೋದು ದೊಡ್ಡ ಸಮಸ್ಯೆ. ನಾವ್ ಎಷ್ಟೇ ಮುಂದುವರೆದಿದ್ದೀವಿ ಅಂತ ಅನ್ಕೊಂಡ್ರು ಇನ್ನೂ ಅದೇ ಹಳೆ ಕಾಲದಲ್ಲೇ ಇದೀವಿ. ಅವೇರ್ನೆಸ್ ಇಲ್ಲ ಗೆಳೆಯ. ಸಮಸ್ಯೆನ ಸಮಸ್ಯೆ ಅಂತ ಒಪ್ಕೊಂಡ್ಬಿಟ್ರೆ ಅರ್ಧ ಸಮಸ್ಯೆ ಬಗ್ಗೆ ಹರಿದಂಗೆನೆ. ಈಗ ನೀನ್ ಮಾಡ್ದಲ್ಲ, ಈ ತರ ಎಲ್ರ ಕೈಲೂ ಮಾಡಕ್ ಆಗಲ್ಲಪ್ಪ. ಇಂಥ ಅಪವಾದ ನಿನ್ ಮೇಲೆ ಹಾಕೊಂಡು ಸಮಸ್ಯೆ ಎಲ್ಲ ನಿಂದೆ ಅಂತ ಒಪ್ಕೊಂಡಿದ್ದ ನೋಡು, ನಿಜವಾಗ್ಲೂ ನೀನು ಗ್ರೇಟ್ ಕಣೋ. ಇಲ್ಲ ಕಣೋ, ನನಗೆ ಈ ಥರದೊಂದು ಸಮಸ್ಯೆ ಇದೆ ಅಂತ ಗೊತ್ತಾದ ಮೇಲೂ ಭೂಮಿಕಾ ಅವರು ಅದನ್ನ ಕೂಲಾಗಿ ನನಗೆ ಸಮಾಧಾನ ಮಾಡಿದ್ರಲ್ಲ, ನನ್ನನ್ನು ಮೊದಲಿನ ಥರ ನೋಡಿದ್ರಲ್ಲ, ಅವ್ರು ಗ್ರೇಟ್. ನೋಡೋ, ಸಾಮಾನ್ಯವಾಗಿ ಇಂಥದ್ದೊಂದು ವಿಷಯ ಬಂದಾಗ ಹೆಣ್ಣುಮಕ್ಕಳು ನಮಗಿಂತ ಬಹಳ ಸೂಕ್ಷ್ಮವಾಗಿರ್ತಾರೆ ಕಣ. ಯಾಕೆಂದರೆ ಮಕ್ಕಳ ಬಗ್ಗೆ ಅವ್ರು ತುಂಬ ಆಸೆ ಇಟ್ಕೊಂಡಿರ್ತಾರೆ, ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಅವರು ನಮಗಿಂತ ಜಾಸ್ತಿ ಕುಸಿತೋಗ್ಬಿಡ್ತಾರೆ. ಬಟ್ ಇಲ್ಲಿ ಹಾಗಾಗಲಿಲ್ಲ. ಭೂಮಿಕಾ ಅವರು ನನಗೆ ಸಮಾಧಾನ ಮಾಡಿದ್ರು. ನನಗೆ ನೀವು ಮಗು, ನಿಮಗೆ ನಾನು ಮಗು. ಹಾಗಿದ್ದಾಗ ನಮ್ಗೆ ಇನ್ನೊಂದು ಮಗು ಯಾಕೆ ಬೇಕು ಅನ್ನೋ ಥರದಲ್ಲೆಲ್ಲ ಮಾತಾಡಿದ್ರು ಕಣ. ನಿಜವಾಗ್ಲೂ ಅಂತ ಹೆಂಡತಿ ಪಡೆಯೋದು ಪುಣ್ಯ ಮಾಡಿದ್ರು ಕಣ. ನಾನು ಬೇರೆ ನೋಡೋ, ಜೀವನದಲ್ಲಿ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಪಾರ್ಟ್ನರ್ ಸಿಕ್ಬಿಟ್ರೆ ಅದಕ್ಕಿಂತ ದೊಡ್ಡ ಸಂಪಾದನೆ, ಸಾಧನೆ, ನೆಮ್ಮದಿ ಅನ್ನೋದಿಲ್ಲ ಕಣ. ಮನೆ, ಮನಸ್ಸು ಎಲ್ಲ ಚೆನ್ನಾಗಿರುತ್ತೆ. ನಿಜ ಗೆಳೆಯ, ನೀನು ಹೇಳಿದ್ದು 100% ಕರೆಕ್ಟ್. ಜೀವನದಲ್ಲಿ ಆಸ್ತಿ ಪಾಸ್ತಿ ಮುಖ್ಯ ಅಲ್ಲ ಕಣ. ಅಂದರೆ ಜೀವನಕ್ಕೆ ಅದೆಲ್ಲ ಬೇಕು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಬೇಸಿಕಲಿ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರ್ಬೇಕು. ಅದೇ ಇಲ್ಲ ಅಂದರೆ ಉಳಿದಿದ್ದೆಲ್ಲ ವೇಸ್ಟೇ ಕಣ. ಎಕ್ಸಾಕ್ಟ್ಲಿ. ನಿಮ್ಮ ಬಗ್ಗೆ ಅಪರ್ಣ ಹತ್ರ ಮಾತಾಡುವಾಗ ನಾನು ಸುಮಾರು ಸರ್ತಿ ಹೇಳಿದ್ದೀನಿ ಗೆಳೆಯ, ನೀನು ಅತ್ತಿಗೆಗೆ ಸಿಗೋಕ್ಕೆ, ಅತ್ತಿಗೆ ನಿನಗೆ ಸಿಗೋದಕ್ಕೆ ಮಿನಿಮಮ್ ಅಂದರೂ ಒಂದು 10-20 ಜನ್ಮ ಪುಣ್ಯ ಮಾಡಿದ್ದೀರಾ ಅಂತ ಅಪರೂಪವಾದ ಜೋಡಿ ನಿಮ್ಮದು. ಆನಂದ ನೋಡೋ, ಈಗ ಪ್ರಾಬ್ಲಮ್ ಇರೋದು ನನಗಲ್ಲ ಅವ್ರಿಗೆ ಅಂತ ಗೊತ್ತಾದರೆ ಭೂಮಿಕಾ ತುಂಬ ಬೇಜಾರು ಮಾಡ್ಕೋತಾರೆ. ಯಾವುದೇ ಕಾರಣಕ್ಕೂ ಈ ವಿಷಯ ಆಚೆ ಬರಬಾರ್ದು, ಯಾರಿಗೂ ಗೊತ್ತಾಗಬಾರ್ದು, ನಮ್ಮಲ್ಲೇ ಇರಬೇಕು. ನೀನೇನು ತಲೆ ಕೆಡಿಸ್ಕೋಬೇಡ, ಇದು ನಮ್ಮಲ್ಲೇ ಇರುತ್ತೆ, ಯಾರಿಗೂ ಗೊತ್ತಾಗಲ್ಲ. ನೋಡ, ಅವ್ರಿಗೆ ನೋವು ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅವರು ಈಗ ಹೇಗಿದ್ದಾರೋ ಮುಂದೇನೂ ಹಾಗೆ ಇರಬೇಕು. ಅವ್ರ ಸಂತೋಷ ನನ್ನಿಂದ ಹಾಳಾಗಬಾರ್ದು, ನನ್ನ ಕನ್ಸರ್ನ್ ಅಷ್ಟೇ ಕಣೋ. ಭೂಮಿಕಾ, ಕೂತ್ಕೋ. ಓದ್ತಾ ಇದೆಯಾ? ಬೇಜಾರಾಗಿದೆಯಾ? ಆಬ್ವಿಯಸ್ಲಿ ಬೇಜಾರಾಗೇ ಆಗತ್ತೆ. ನಿನಗೇ ಅಲ್ಲ, ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ರೂ ಬೇಜಾರಾಗೇ ಆಗತ್ತೆ. ಇಲ್ಲ ಅತ್ತೆ, ನನಗೆ ಯಾವ ಬೇಜಾರು ಇಲ್ಲ. ನಿಜವಾಗ್ಲೂ ಬೇಜಾರಾಗಿಲ್ವಾ? ಇಲ್ಲ ಅತ್ತೆ, ಹೀಗಾಗಿರೋದಕ್ಕೆ ಯಾರಿಂದ ಏನು ಮಾಡೋಕ್ಕಾಗತ್ತೆ? ರಿಯಾಲಿಟಿನ ಒಪ್ಕೊಳ್ಬೇಕಲ್ವಾ? ಬಟ್ ನೀನು ಹೇಳೋ ರಿಯಾಲಿಟಿ ನಮಗೆ ಸಂಬಂಧಪಟ್ಟಿದ್ರೆ, ಸಮಸ್ಯೆ ಅನ್ನೋದು ನಮ್ಮ ಹತ್ರ ಇದ್ದರೆ ಅದನ್ನು ಒಪ್ಕೊಳ್ಳೋದು, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗತ್ತಲ್ವಾ? ಏನು ಹೇಳ್ತಿದ್ದೀರಾ? ಮನಸ್ಸನ್ನು ಗಟ್ಟಿ ಮಾಡ್ಕೊಮ್ಮ. ನಿನಗೊಂದು ಕಹಿ ಸತ್ಯ ಹೇಳಬೇಕು. ಮೊನ್ನೆ ನೀನು ಗೌತಮ್ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದ್ರಲ್ಲ, ಆಗ
ಗೌತಮ್ ನನಗೆ ಪ್ರಾಬ್ಲಮ್ ಇರೋದು ಅಂತ ಹೇಳಿದ್ನಲ್ಲ, ಆದರೆ ಪ್ರಾಬ್ಲಮ್ ಇರೋದು ಗೌತಮ್ಗಲ್ಲ, ನಿನಗೆ. ಅತ್ತೆ ಏನು ಹೇಳ್ತಿದ್ದೀರಾ? ಹೌದು ಭೂಮಿಕಾ, ನಾನು ನಿಜ ಹೇಳ್ತಾ ಇದ್ದೀನಿ. ನಾನು ಡಾಕ್ಟರ್ ಹತ್ರ ವಿಚಾರಿಸಿದೆ, ಅವರೇ ಹೇಳಿದ್ರು ಪ್ರಾಬ್ಲಮ್ ಇರೋದು ನಿಮ್ಮ ಮಗನಿಗಲ್ಲ, ನಿಮ್ಮ ಸೊಸೆಗೆ ಅಂತ. ಗೌತಮ್ಗೆ ನಿನಗೆ ಹರ್ಟ್ ಮಾಡೋದು, ನಿನಗೆ ಬೇಜಾರು ಮಾಡೋದು ಇಷ್ಟ ಇಲ್ಲ. ಅದಕ್ಕೆ ಸತ್ಯನ ಮುಚ್ಚಿಟ್ಟು ಎಲ್ಲರ ಮುಂದೆ ನನಗೆ ಪ್ರಾಬ್ಲಮ್ ಇರೋದು ಅಂತ ಸುಳ್ಳು ಹೇಳ್ದ. ಆ ಅಪವಾದನ ತನ್ನ ತಲೆ ಮೇಲೆ ಹಾಕೊಂಡಿದ್ದಾನೆ. ನಾನು ಸತ್ಯ ಹೇಳ್ತಾ ಇದ್ದೀನಿ ಭೂಮಿಕಾ, ನಿನಗೆ ಈ ವಿಷಯ ಹೇಗೆ ಹೇಳೋದು ಅಂತ ಗೊತ್ತಾಗದೆ ಒತ್ತಾಡ್ಬಿಟ್ಟೆ ನಾನು. ಕೊನೆಗೆ ವಿಧಿ ಇಲ್ಲದೆ ಹೇಳಲೇಬೇಕು ಅಂತ ಅನಿಸ್ತು. ಅದಕ್ಕೆ ಹೇಳಿದೆ, ಪ್ರಾಬ್ಲಮ್ ಇರೋದು ನಿನಗೆ ಅಮ್ಮ. ಒಂದು ನಿಮಿಷ ಇರು. ಮೆಡಿಕಲ್ ರಿಪೋರ್ಟ್ಸ್. ನಿನಗೆ ಸತ್ಯ ಗೊತ್ತಾಗಬಾರ್ದು ಅಂತ ಗೌತಮ್ ಇದನ್ನ ಕಾರಲ್ಲಿ ಬಚ್ಚಿಟ್ಟಿದ್ದ. ಯಾಕೆ ಹಿಂಗ್ ಮಾಡಿದ್ರಿ ಗೌತಮ್ ಅವ್ರೆ? ಯಾಕೆ ಎಷ್ಟು ಒಳ್ಳೆತನ ನಿಮ್ಗೆ? ನನಗೊಂದು ಮಾತು ಹೇಳ್ಬೋದಾಗಿತ್ತಲ್ವಾ? ಯಾಕೆ ಹೇಳಿಲ್ಲ? ನನಗೆ ಬೇಜಾರಾಗುತ್ತೆ ಅಂತ ತಾನೆ ನಾನು ನಿಮ್ಮ ಲೈಫಿಗೆ ಬಂದು ನಿಮಗೆ ತೊಂದರೆ ಕೊಡ್ತಿದ್ದೀನಿ. ಸಾರಿ ಗೌತಮ್ ಅವ್ರೆ, ಸಾರಿ. ಎಲ್ಲ ನನ್ನಿಂದ ಆಗ್ತಿದೆ, ಇದಕ್ಕೆಲ್ಲ ನಾನೇ ಕಾರಣ. ಅದ್ಗೆ ಹಾ ಸುಧಾ, ಅದ್ಗೆ ಅಮ್ಮನ್ಗೆ ಹೊಸ ಔಷಧಿಗಳು ಕೊಟ್ಟಿದ್ದಾರೆ. ಅದು ಯಾವುದು ಏನು ಅಂತ ಗೊತ್ತಾಗ್ತಿಲ್ಲ, ಸ್ವಲ್ಪ ನೋಡಿ ಹೇಳ್ತೀರಾ? ನೀನು ಹೋಗಿರೋ ಇದೆ ಎತ್ತಿಟ್ಟು ಬರ್ತೀನಿ. ಸರಿ ಅದ್ಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.